ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಕೆಟ್ ಹುಡುಗ. ನಿನ್ನೆ ಹೇಳಿದ್ದೆ RCB ಅನ್ಬಾಕ್ಸ್ ಇವೆಂಟ್ ಒಂದು ವಿಡಿಯೋ ಬರುತ್ತೆ ಅಂತ. ಆ ವಿಡಿಯೋ ಇದಾಗಿರುತ್ತೆ. ಬನ್ನಿ ಒಂದೇ ಹತ್ತಿ ವಿಡಿಯೋಗೆ ಜಂಪ್ ಮಾಡೋಣ. ನಾವು ನಿನ್ನೆ ಇವೆಂಟ್ ಅಲ್ಲಿ ಒಂದೇ ಹತ್ತಿ ಮೇನ್ ಇವೆಂಟ್ಗೆ ಜಂಪ್ ಮಾಡೋಣ. ಯಾವ ಕಾನ್ಸೆಪ್ಟ್ ಬಗ್ಗೆನೂ ಮಾತಾಡೋದು ಬೇಡ. ಕಾನ್ಸೆಪ್ಟ್ ಎಲ್ಲ ಚೆನ್ನಾಗೇ ಇದ್ವು. ನಾವು ಒಂದೇ ಹತ್ತಿ ಮೇನ್ ಇವೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನನ್ನ ಪ್ರಕಾರ ಮೇನ್ ಇವೆಂಟ್ ಅಂದ್ರೆ ಮಿಸ್ಟರ್ ನ್ಯಾಕ್ಸ್ ಅವ್ರದ್ದು ಮರ್ಚೆಂಟೈಸ್ ಓಪನ್ ಆಗಿದ್ದು. ಅವ್ರದ್ದು ಟ್ಯಾಗ್ ಲೈನ್ ಇದೆಯಲ್ಲ, ಝೀರೋ ಸ್ಲೀವ್ಸ್ ಓನ್ಲಿ ಪೀಸ್ ಅನ್ನೋ ಶರ್ಟು ಅವ್ರದ್ದೆಲ್ಲ ಪ್ರಮೋಟ್ ಮಾಡ್ಕೊತಾ ಇದ್ರು. ಅದ್ರ ನೆಕ್ಸ್ಟ್ ಮೇನ್ ಇವೆಂಟ್ ಏನಂದ್ರೆ WPL ಅಲ್ಲಿ ವುಮೆನ್ಸ್ ಕಪ್ ಹೊಡೆದ್ರಲ್ಲ, ಆ ಕಪ್ ನಮ್ಮ ವುಮೆನ್ಸ್ ಟೀಮ್ ಎಲ್ಲ ಬಂದಿದ್ರು ನಿನ್ನೆ. ನಮ್ಮ ಮೆನ್ಸ್ ಟೀಮ್ನ ಎಲ್ಲ ಲೈನಾಗಿ ನಿಲ್ಲಿಸ್ಬಿಟ್ಟು ಅವರಿಂದ ವೆಲ್ಕಮ್ ಮಾಡಿಸಿದ್ರು ನಮ್ಮ ವುಮೆನ್ಸ್ ಟೀಮ್ ಚಾಂಪಿಯನ್ಸ್ ಟೀಮ್ನ. ಅದಾದ್ಮೇಲೆ ಅವರು ವುಮೆನ್ಸ್ ಟೀಮ್ ಫುಲ್ಲು ಕಪ್ ಇಟ್ಕೊಂಡು ಚಿನ್ನಸ್ವಾಮಿ ಗ್ರೌಂಡ್ ಫುಲ್ಲು ರೌಂಡ್ ಹೊಡೆದ್ರು. ಒಳ್ಳೆ ಗುಡ್ ವೈಬ್ಸ್ ಇತ್ತು ನೆನ್ನೆ ಸ್ಟೇಡಿಯಂ ಅಲ್ಲಿ. ಆಮೇಲೆ ಮೇನ್ ಇವೆಂಟ್ ಅಂದ್ರೆ ಆಲನ್ ವಾಕರ್ ಅನ್ನೋರು RCBಗೆ ಹೊಸ ಆಂಥಮ್ ಮಾಡಿದ್ರು, ಕೇಳಕ್ ಚೆನ್ನಾಗಿದೆ. ಅದಾದ್ಮೇಲೆ ಮೇನ್ ಇವೆಂಟ್ಗೆ ಹೋಗೋಣ. RCB ಅನ್ಬಾಕ್ಸ್ ಇವೆಂಟ್ದು. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮ್ಯಾನೇಜ್ಮೆಂಟ್ ಮತ್ತೆ ಸ್ಟಾಫಿಗೆ ಹೊಸ ಮ್ಯಾನೇಜ್ಮೆಂಟ್ ಮತ್ತೆ ಹೊಸ ಸ್ಟಾಫ್ ಅಲ್ವಾ, ಅವರಿಗೆಲ್ಲ ವೆಲ್ಕಮ್ ಮಾಡಿದ್ರು, ಸ್ವಾಗತ ಮಾಡಿದ್ರು. ಅದಾದ್ಮೇಲೆ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿ ಮತ್ತೆ ಸ್ಮೃತಿ ಮಂದನ ಆದ್ಮೇಲೆ ನಮ್ಮ ಕಿಂಗ್ ಕೊಹ್ಲಿ ಅವ್ರನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಿದ್ರು. ಅವ್ರ 3 ಜನನು ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಆಲನ್ ವಾಕರ್ ಅವ್ರಿಗೆ ಫಸ್ಟು ಜೆರ್ಸಿ ಕೊಟ್ಬಿಟ್ಟು ಸ್ವಾಗತ ಮಾಡಿದ್ರು. ಅದಾದ್ಮೇಲೆ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಜೆರ್ಸಿ ಕೊಟ್ಬಿಟ್ಟು ಸ್ವಾಗತ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟು ನಮ್ಮ ಆಲ್ ಆಫ್ ಫೇಮ್ ಯಾರನ್ನೂ ಕರ್ಸಿಲ್ಲ ಅನ್ಕೊಂಡಿದ್ವಿ, ನೋಡಿದ್ರೆ ನಮ್ಮ ಕರ್ನಾಟಕ ಪ್ಲೇಯರ್ ವಿನಯ್ ಕುಮಾರ್ ಅವ್ರಿಗೆ ಆಲ್ ಆಫ್ ಫೇಮ್ ಈ ಸತಿ ಅವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ಈ ಸತಿ ಆಲ್ ಆಫ್ ಫೇಮ್ ನಮ್ಮ ಕರ್ನಾಟಕ ಪ್ಲೇಯರ್ಗೆ ಕೊಟ್ಟಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ನಮ್ಮ RCB ಟೀಮ್ಗೆ. ವಿನಯ್ ಕುಮಾರ್ಗೆ ಆಲ್ ಆಫ್ ಫೇಮ್ ಕೊಟ್ಟಾದ್ಮೇಲೆ ಅವರ ಅನುಭವನ ಹಂಚ್ಕೊಳ್ಳಿ ಅಂತ ಮೈಕ್ ಕೊಟ್ಟಿದ್ರು ಅವ್ರಿಗೆ. ಅವರು ತಮ್ಮ ಖುಷಿನ ಕನ್ನಡದಲ್ಲಿ ಹಂಚ್ಕೊಂಡ್ರು. ಮತ್ತೆ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಿದ್ರು ಆಲ್ ಆಫ್ ಫೇಮ್ ಈ ಸತಿ ಅವರಿಗೆ ಕೊಟ್ಟಿದ್ಕೆ. ನಮ್ಮ ಮೇನ್ ಇವೆಂಟ್ ಅಂದ್ರೆ RCB ಅನ್ಬಾಕ್ಸ್ ಇವೆಂಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಕಿಂಗ್ ಕೊಹ್ಲಿ ಅವ್ರಿಗೆ ಮೈಕ್ ಕೊಡ್ತಾರೆ. ಮೈಕ್ ಕೊಟ್ಟಾದ್ಮೇಲೆ ಅವರು ಡ್ಯಾನಿಶ್ ಅವರು ಸುಮ್ನೆ ಕಿಂಗ್ ಅಂತ ಕರೀತಾರೆ. ಅದಾದ್ಮೇಲೆ ಅಂತೂ ಫ್ಯಾನ್ಸ್ಗಳು ಅವರಿಗೆ ಮಾತಾಡಕ್ಕೆ ಬಿಡಲ್ಲ, ಸುಮ್ನೆ ಕಿರ್ಚಾಡ್ತಾ ಇರ್ತಾರೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಸರ್ ಹೇಳ್ತಾರೆ, ಇದು RCB ಹೊಸ ಅಧ್ಯಾಯ. ಇಷ್ಟೆಲ್ಲ ಆದ್ಮೇಲೆ ನಮ್ಮ RCBಯ ಮೆನ್ಸ್ ಪ್ಲೇಯರ್ಸ್ನೆಲ್ಲ ಸ್ಟೇಜ್ ಮೇಲೆ ಕರೆಸ್ತಾರೆ. ಮತ್ತೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಸ್ಟಾಫ್ ಎಲ್ಲಾರು ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂತಾರೆ. ಆ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ ಆದ್ಮೇಲೆ ಇವೆಂಟ್ ಕಂಪ್ಲೀಟ್ ಆಗುತ್ತೆ. ಇಷ್ಟಾಗಿತ್ತು RCBಯ ಮೇನ್ ಇವೆಂಟ್. ನಿಮಗೆ ಇದೇ ತರ ಕ್ರಿಕೆಟ್ ಅಪ್ಡೇಟೆಡ್ ಇನ್ಫಾರ್ಮೇಶನ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.